ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಆವಾಗ ನಾನು ಹಾಕೋವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಆ್ಯಂಡ್ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಾಳೆಯಿಂದ ಸೆಕೆಂಡ್ PUC ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗ್ತಿದೆ. ಎಲ್ರಿಗೂ ಒಂಥರ ಭಯ ಇರುತ್ತೆ, ಯಾಕಂತಂದರೆ ವೆಬ್ಕಾಸ್ಟಿಂಗ್ ಬೇರೆ ಇದೆ. ಆ್ಯಂಡ್ ಇನ್ನೇನು ನಾಳೆ ಲಾಸ್ಟ್ ಮಿನಿಟಲ್ಲಿ ಎಕ್ಸಾಮ್ ಇದೆ. ಯಾವುದು ಓದೋದು, ಯಾವುದು ಬಿಡಬೇಕು, ಹೆಂಗಿರುತ್ತೋ ಎಕ್ಸಾಮು, ಕ್ವಶನ್ ಪೇಪರ್ ಎಷ್ಟು ಟಫ್ ಕೊಟ್ಟಿರ್ತಾರೋ ಇರುತ್ತೆ, ಎಲ್ಲ ಗೊಂದಲಗಳಿರುತ್ತೆ. ಏನು ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲರೂ ಚೆನ್ನಾಗೇ ಓದಿರ್ತೀರ. ಎಲ್ಲನೂ ಇಷ್ಟು ದಿನದಿಂದ ಓದಿರೋದನ್ನು ಮತ್ತೆ ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ಬರೆದಿರ್ತೀರ, ಮಾಡೆಲ್ ಪೇಪರ್ ಸಾಲ್ವ್ ಮಾಡಿರ್ತೀರ, ಪ್ರಾಕ್ಟೀಸ್ ಪೇಪರ್ ಸಾಲ್ವ್ ಮಾಡಿರ್ತೀರ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತೀರ. ಇಷ್ಟೆಲ್ಲ ಮಾಡಿದ ಮೇಲೂ ನೀವು ಯಾವುದೇ ಕಾರಣಕ್ಕೂ ಕಮ್ಮಿ ಮಾರ್ಕ್ಸ್ ಬರೋ ಚಾನ್ಸಸ್ ಇರೋದೇ ಇಲ್ಲ ಮಕ್ಕಳೇ. ಸೊ ಆರಾಮಾಗಿ ಹೋಗಿ ಯಾವ ವೆಬ್ ಕ್ಯಾಮ್ರಾನಾದರೂ ಹಾಕ್ಕೊಳ್ಳಿ, ಏನಾದರೂ ಹಾಕ್ಕೊಳ್ಳಿ, ನೀವು ಓದಿರೋದನ್ನು ನೀವು ಬರೋದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಆರಾಮಾಗಿ ಊಟ ಮಾಡಿ, ಚೆನ್ನಾಗೇ ನಿದ್ರೆ ಮಾಡಿ. ಸ್ವಲ್ಪ ಬೆಳಗ್ಗೆಗೆ ಟೆನ್ಷನ್ ಕ್ರಿಯೇಟ್ ಆಗಬಾರ್ದು, ನಿಮಗೆ ತಲೆನೋವೆಲ್ಲ ಬರಬಾರ್ದು. ಆ ಥರ ಆರೋಗ್ಯಕ್ಕೆ ಸಮಸ್ಯೆ ಆಗದೆ ಇರೋ ಥರ ಡೈಜೆಸ್ಟ್ ಆಗುವಂತಹ ಒಳ್ಳೆ ಫುಡ್ ತಿಂದು, ನೀರು ಕುಡಿದು, ಚೆನ್ನಾಗಿ ನಿದ್ರೆ ಮಾಡಿ, ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಓದಿರೋದನ್ನೆಲ್ಲ ರಿವೈಸ್ ಮಾಡಿಕೊಂಡು ಹೈಡ್ರೇಟ್ ಆಗಿರಿ. ಯಾವಾಗಲೂ ನೀರು ಹೆಚ್ಚಿಗೆ ಕುಡೀರಿ, ಬ್ಲ್ಯಾಂಕ್ ಆಗಬೇಡಿ. ಸ್ವಲ್ಪ ಹೊತ್ತು ಆರಾಮಾಗಿ ಕ್ವಶನ್ ಪೇಪರ್ ಕೊಟ್ಟಿದ ತಕ್ಷಣ ರಿಲ್ಯಾಕ್ಸ್ ಆಗಿ, ನಿಮಗೆ ನೋಡ್ತೀರ ಕ್ವಶನ್ ಪೇಪರ್ ನೋಡಿ ನಿಮಗೆ ಅಯ್ಯೋ ಇದು ಬರಲ್ಲ, ಇದು ಬರುತ್ತೆ ಅಂತೆಲ್ಲ ಗಾಬರಿ ಆಗಬೇಡಿ. ನಿಮಗೆ ಯಾವ್ದು ಬರುತ್ತೋ ಅದನ್ನು ಆರಾಮಾಗಿ ಬರೆದು, ಆಮೇಲೆ ಬರದೇ ಇರೋದು ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಗಮನ ಹರಿಸಿ ನಿಧಾನಕ್ಕೆ ಸಾಲ್ವ್ ಮಾಡಿ. ಏನೂ ಆಗಲ್ಲ, ಎಕ್ಸಾಮ್ ಚೆನ್ನಾಗಾಗತ್ತೆ. ಆಲ್ ದಿ ಬೆಸ್ಟ್. ಯಾರ್ಯಾರೆಲ್ಲ PUC ಎಕ್ಸಾಮ್ ನಾಳೆಯಿಂದ ಬರೀತಾ ಇದ್ದೀರಾ ಎಲ್ಲರಿಗೂ ಆಲ್ ದಿ ಬೆಸ್ಟ್. ನಾಳೆ ಕನ್ನಡ ಇದೆ. ಸೊ ಕನ್ನಡ ಅಂತಂದರೆ ನಮ್ಮ ಭಾಷೆ ಕನ್ನಡ. ಏನಂತಂದರೆ ಕನ್ನಡ ಎಲ್ಲ ನಮಗೆ ಗೊತ್ತಿದೆ. ಇವಾಗ ಒಂದು ಪಾಠ ಗೊತ್ತು, ಪದ್ಯ ಗೊತ್ತು, ಅದರ ಸಾರಾಂಶ ಗೊತ್ತು. ಆದರೂ ಕೂಡ ನಮಗೆ ಭಯ ಆಗ್ತಿದೆ. ಯಾಕೆ ಭಯ ಆಗುತ್ತೆ ಅಂತಂದರೆ ಅಲ್ಲಿ ನಿಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗುತ್ತೆ, ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಆಗುತ್ತೆ, ನಿಮಗೆ ಹೇಗೆ ಬರಿಬೇಕು ಅಂತ ಗೊತ್ತಾಗಲ್ಲ, ಆ ಪ್ರಾಬ್ಲಮ್ ಬರುತ್ತೆ. ಹಾಗಾಗಬಾರ್ದು ಅಂತಂದರೆ ನೀವು ಪದೇ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಕಾಗುಣಿತ, ದೀರ್ಘ ಇದೆಲ್ಲ ಎಲ್ಲೆಲ್ಲಿ ಬಳಸಬೇಕು ಅನ್ನೋದು ಎಲ್ಲ ಸ್ವಲ್ಪ ಅಭ್ಯಾಸ ಮಾಡ್ಕೋಬೇಕು. ಅದೇ ರೀತಿ ನಾನು ಇವಾಗ ಏನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದರಲ್ಲಿ ಲೆಸನ್ ವೈಸು ನಿಮಗೆ ಕ್ವಶನ್ ಆನ್ಸರ್ಸು, ಸಂದರ್ಭ ಸಹಿತ ಬರೆಯೋದು, ಆ್ಯಂಡ್ 1 ಮಾರ್ಕ್ ಕ್ವಶನ್ ಆನ್ಸರ್ಸ್, ಭಾಷಾಭ್ಯಾಸ ಎಲ್ಲನೂ ಲೆಸನ್ ವೈಸ್ ಇದೆ. ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ದಯವಿಟ್ಟು ಗಮನ ಕೊಟ್ಟು ಲಾಸ್ಟ್ ಮಿನಿಟಲ್ಲಿ ಇದನ್ನು ಒಂದ್ಸಲಿ ರೆಫರ್ ಮಾಡ್ಕೊಳ್ಳಿ. ಸೊ ದಟ್ ನೀವು ಏನು ಓದಿದ್ದೀರಾ, ಏನು ಬಿಟ್ಟಿದ್ದೀರಾ, ಅಕಸ್ಮಾತ್ ಓದಿಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಒಂದ್ಸರಿ ನೋಡ್ಕೊಂಡಿದ್ರೆ ಎಕ್ಸಾಮಲ್ಲಿ ಖಾಲಿ ಬಿಟ್ಟು ಬರೋ ಬದಲು ಏನಾದರೂ ಬರ್ಬೋದು. ಆ ಥರ ಒಂದು ಹೆಲ್ಪ್ಫುಲ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆದ್ದರಿಂದ ಈ ವಿಡಿಯೋದಲ್ಲಿರ್ತಕ್ಕಂಥ ಕ್ವಶನ್ಸ್ ಎಲ್ಲ, ಗ್ರಾಮರ್ ಪಾಯಿಂಟ್ಸ್ ಎಲ್ಲನೂ ಸ್ವಲ್ಪ ರೆಫರ್ ಮಾಡ್ಕೊಳ್ಳಿ. ಆ್ಯಂಡ್ ಓದಿರೋದನ್ನು ಮತ್ತೆ ಓದಿ ಚೆನ್ನಾಗಿ ಮಿಸ್ಟೇಕ್ ಆಗದಿರೋ ರೀತಿ ಚೆನ್ನಾಗಿ ಬರೆದು ಬನ್ನಿ. ಕ್ವಶನ್ಸ್ ಯಾವುದಾದ್ರೂ ಟ್ವಿಸ್ಟ್ ಮಾಡ್ಕೊಂಡು ಕೊಟ್ಕೊಂಡ್ರು ನೀವು ಅದನ್ನು ಸ್ವಲ್ಪ ಕೂಲಾಗಿ ಕ್ವಶನ್ ಓದಿ ಆನ್ಸರ್ ಮಾಡಿ. ನಿಮಗೆ ಎಕ್ಸಾಮ್ ಚೆನ್ನಾಗೇ ಆಗುತ್ತೆ. ನೋಡಿ, ಇಲ್ಲಿ ಹಾಕಿರೋ PDF ನೀವು ರೆಫರ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಅವಶ್ಯಕತೆ ಇರುತ್ತಲ್ವ, ಅವರಿಗೂ ಕೂಡ ಶೇರ್ ಮಾಡಿ.
ಇಲ್ಲಿ ನೋಡ್ಬೋದು ನಿಮಗೆ ಭಾಷಾ ಅಭ್ಯಾಸ ಕೊಟ್ಟಿದ್ದಾರೆ. ಭಾಷಾ ಅಭ್ಯಾಸದಲ್ಲಿ ಫಸ್ಟಿಗೆ ಸಮಾನಾರ್ಥಕ ಪದಗಳು ಕೊಟ್ಟಿದ್ದಾರೆ. ಸೊ ನೀವು ಸಮಾನಾರ್ಥಕ ಪದಗಳನ್ನ ನೋಡ್ಕೊಳ್ಳಿ. ನಾನಾರ್ಥಗಳು ಕೊಟ್ಟಿದ್ದಾರೆ. ಸೊ ನಾನಾರ್ಥಗಳನ್ನು ನೀವು ಗಮನಿಸ್ಕೊಳ್ಬೋದು. ಸುಮಾರು ನಾನಾರ್ಥ ಪದಗಳು, 40 ನಾನಾರ್ಥ ಪದಗಳು. ನೆಕ್ಸ್ಟು ತತ್ಸಮ ತದ್ಭವ ಇದೆ. ಸೊ ತತ್ಸಮ ತದ್ಭವಗಳು ಯಾವ ರೀತಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಗುಣವಾಚಕಗಳು, ಸೊ ಗುಣವಾಚಕಗಳು ಇವಾಗ ಕೊಟ್ಟಿದ್ದಾರೆ. ಗುಣವಾಚಕಗಳನ್ನೂ ಕೂಡ ರೆಫರ್ ಮಾಡ್ಕೋಬೋದು ನೀವು. ವಿಭಕ್ತಿ ಪ್ರತ್ಯಯಗಳು ಯಾವುದ್ಯಾವುದಿದೆ ಅದು ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಎಕ್ಸಾಂಪಲ್ಸ್ ಕೂಡ ಇದ್ದಾವೆ. ಕ್ರಿಯಾಪದಗಳ ಧಾತು ಬರೆಯೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ರೆಫರ್ ಮಾಡ್ಕೊಳ್ಳಿ ಯಾವ ರೀತಿ ಬರಿಬೇಕು ಅಂತ. ಸೊ ಗ್ರಾಮರಲ್ಲೇ ನಿಮಗೆ ಎಷ್ಟೊಂದು ಮಾರ್ಕ್ ಬಂದುಬಿಡುತ್ತೆ. ಸೊ ಪಾಸ್ ಆಗೋದಂತೂ ಕಷ್ಟನೇ ಇಲ್ಲ. ಪಾಸ್ ಆಗೋದಕ್ಕಿಂತ ಹೆಚ್ಚಿಗೆ ನೀವು ಸ್ಕೋರ್ನ ಮಾಡಬೇಕಾಗಿರೋದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ ಇದೂ ಕನ್ನಡನೂ ಕೂಡ ನಿಮ್ಮ ಟೋಟಲ್ ಮಾರ್ಕ್ಸಿಗೆ ಆ್ಯಡ್ ಆಗುತ್ತೆ ಮಕ್ಕಳೇ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ನಿಷೇಧಾರ್ಥಕ ರೂಪಗಳನ್ನ ಬರೆಯೋದು ಕೊಟ್ಟಿದ್ದಾರೆ. ನೋಡಿ ಎಷ್ಟು ಈಸಿ ಇದೆ ಅಲ್ವಾ ಗ್ರಾಮರ್. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಕಲ್ತಿರೋರ್ಗಂತೂ ತುಂಬ ಈಸಿ ಆಗುತ್ತೆ. ಕ್ರಿಯಾಪದಗಳ ಕಾಲವನ್ನು ಸೂಚಿಸಿರಿ ಅಂತ ಕೊಟ್ಟಿದ್ದಾರೆ. ಯಾವ ಕಾಲದಲ್ಲಿದೆ ಅವ್ರು ಕೊಟ್ಟಿರ್ತಕ್ಕಂಥ ಕ್ರಿಯಾಪದ ಅದನ್ನು ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ. ನೆಕ್ಸ್ಟು ಗಾದೆ ಮಾತಿನ ವಿಸ್ತರಣೆ ಕೊಟ್ಟಿದ್ದಾರೆ. ಸೊ ಆಕಳು ಕಪ್ಪಾದರೆ ಹಾಲು ಕಪ್ಪೆ ಅಂತಕ್ಕಂಥ ಒಂದು ಗಾದೆ ಇದೆ, ಮಾದರಿ ಕೊಟ್ಟಿದ್ದಾರೆ ನೋಡಿ. ಸೊ ಅದರಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಏನಿದೆ ಅದನ್ನು ಕಾಮನ್ ಆಗಿ ಎಲ್ಲ ಗಾದೆಗಳಿಗೂ ನೀವು ಅನುಕರಣೆ ಮಾಡ್ಬೋದು. ಅದೇ ರೀತಿ ಪತ್ರಲೇಖನ ಕೊಟ್ಟಿದ್ದಾರೆ. ಒಂದು ಫಾರ್ಮಲ್ ಲೆಟರ್, ಪರ್ಸನಲ್ ಲೆಟರ್ ಕೊಟ್ಟಿದ್ದಾರೆ ಆ್ಯಂಡ್ ಅಫಿಷಿಯಲ್ ಲೆಟರ್ ಕೂಡ ಕೊಟ್ಟಿದ್ದಾರೆ. ಎರಡೂ ಮಾದರಿ ಪತ್ರಲೇಖನಗಳನ್ನ ನೀವು ರೆಫರ್ ಮಾಡ್ಕೋಬೋದು. ಗೆಳೆಯನಿಗೆ ಪತ್ರ ಬರೆಯೋದು ಕೊಟ್ಟಿದ್ದಾರೆ. ಸೊ ಅದಾದ ನಂತರ ವೈಯಕ್ತಿಕ ಪತ್ರಲೇಖನ ಮಾದರಿ 2 ಕೊಟ್ಟಿದ್ದಾರೆ. ಸೊ ಅದನ್ನು ರೆಫರ್ ಮಾಡ್ಕೊಳ್ಳಿ ನೀವು. ತಂದೆಗೆ ಬರೆಯುವಂತಹ ಪತ್ರ. ಸೊ ನೋಡಿದ್ರಲ್ವಾ, ನಿಮಗೆ ಅನುಕೂಲ ಆಗೋ ಥರ ಲಾಸ್ಟ್ ಮಿನಿಟಲ್ಲಿ ಇದಿಷ್ಟು ಪ್ರಿಪೇರ್ ಆಗಿ ಮಕ್ಕಳೇ ಒಂದ್ಸಲಿ ರೆಫರ್ ಮಾಡ್ಕೊಂಡೋಗಿ. ಆ್ಯಂಡ್ ಎಕ್ಸಾಮ್ಗೆ ಆಲ್ ದಿ ಬೆಸ್ಟ್. ಎಕ್ಸಾಮ್ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.